ಹಾಯ್ ನಮಸ್ಕಾರ, ಗುಡ್ ಮಾರ್ನಿಂಗ್, ಗುಡ್ ಈವ್ನಿಂಗ್, ಗುಡ್ ಆಫ್ಟರ್ನೂನ್. ವೆಲ್ಕಮ್ ಟು ಮೈ ಚಾನಲ್, ಅರ್ಪಿತಾ ಶಿವನಾಸ್ ಚಾನಲ್. ಆ್ಯಂಡ್ ಇವತ್ತು ನಾನು ನಿಮ್ಮ ಮುಂದೆ ಇನ್ನೂ ಒಂದು ಯೂನಿಕ್ ಕಲೆಕ್ಷನ್ ತೊಗೊಂಬಂದಿದ್ದೀನಿ. ಈ ಯೂನಿಕ್ ಕಲೆಕ್ಷನ್ ನಾನು ಸ್ಟಿಚ್ ಮಾಡಿಸಿದ್ದು ಯಾಕಂದರೆ ನನ್ನದು ಕಸಿನ್ದು ಮ್ಯಾರೇಜ್ ಇದೆ ನೆಕ್ಸ್ಟ್ ವೀಕು. ಸೊ ಅದಕ್ಕೋಸ್ಕರ ನಾನು ಯಾವ ಥರ ಡ್ರೆಸ್ ಹಾಕೋದು, ಎಲ್ಲ ಥರ ನನ್ನ ಮಗಳಿಗೆ ಹೊಲಿಸಿದ್ದೀನಲ್ಲ, ಯಾವ ಥರ ಇದು ಮಾಡೋದು ಅಂತ ಯೋಚನೆ ಮಾಡ್ತಿದ್ದೆ. ಸೊ ಆವಾಗ ಒಂದು ರೇಷ್ಮೆ ಸೀರೆ ಆಯಿತಾ, ಆ್ಯಂಡ್ ಇನ್ಫ್ಯಾಕ್ಟ್ ಇದು ನಂದು ದಾರೆ ಸೀರೆ. ಸೊ ಅದನ್ನು ಯೂಸ್ ಮಾಡ್ತಿರ್ಲಿಲ್ಲ, ಸೊ ಅದರಲ್ಲೇ ಸ್ಟಿಚ್ ಮಾಡಿಸೋಣ ಆ್ಯಂಡ್ ನನ್ನ ಡ್ರೆಸ್ಗೂ ಮ್ಯಾಚ್ ಆಗುತ್ತೆ ಅಂತ ಹೇಳಿಬಿಟ್ಟು ಸೊ ಅವಳಿಗೆ ಈ ಥರ ಒಂದು ಲಂಗನ ಬಾರ್ಡರ್ ಎಲ್ಲ ಕೆಳಗಡೆ ಕೊಡಿಸಿ, ಡಬಲ್ ಬಾರ್ಡರ್ ಕೊಡಿಸಿ ಸ್ಟಿಚ್ ಮಾಡಿಸಿದ್ದೀನಿ. ಆ್ಯಂಡ್ ಇದು ಬಂದು ಲೈಟ್ ಶೇಡೆಡ್ ಮರೂನ್ ಆ್ಯಂಡ್ ಗ್ರೀನ್ ಬರುತ್ತೆ, ಇದು ಡಬಲ್ ಶೇಡೆಡ್ ಕಲರ್ ಸ್ಯಾರಿ. ಆ್ಯಂಡ್ ಇದಕ್ಕೆ ಬಂದು ಅವಳಿಗೆ ಈ ಥರ ಬ್ಲೌಸ್ ನಾನು ಸ್ಟಿಚ್ ಮಾಡಿಸಿದ್ದೀನಿ. ಆ್ಯಂಡ್ ಇಟ್ ಇಸ್ ವೆರಿ ವಿತ್ ಯೂನಿಕ್ ಬೀಡ್ಸ್ ಆ್ಯಂಡ್ ಆಲ್. ಇಲ್ಲಿ ಮುಂದೆ ಈ ಥರ ಸ್ಟೊಮಕ್ ಓಪನ್ ಬರುತ್ತೆ, ಸ್ಟೊಮಕ್ ಕಾಣಿಸುತ್ತೆ ನಿಮಗೆ. ಈ ಥರ ವಿ ಶೇಪ್ ಬಂದು ಬೀಡ್ಸ್ ಬರುತ್ತೆ ನಿಮಗೆ, ಈ ಥರ ಸ್ಮಾಲ್ ಸ್ಮಾಲ್ ಗೋಲ್ಡನ್ ಬೀಡ್ಸ್ ಇಡ್ಸಿದ್ದೀನಿ ಕೈಗೂ ಕೂಡ. ಆ್ಯಂಡ್ ಇಲ್ಲಿ ಬಂದು ನಿಮಗೆ ಸ್ಮಾಲ್ ಬಫ್ ಬರುತ್ತೆ. ಸೊ ಬ್ಯಾಕ್ ಸೈಡ್ ಇದಕ್ಕೆ ಉಕ್ಸ್ ಬರುತ್ತೆ. ಸೊ ಹೋಲ್ ಔಟ್ಫಿಟ್ ಬಂದು ಈ ಥರ ಕಾಣಿಸುತ್ತೆ. ಆ್ಯಂಡ್ ಇದಕ್ಕೆ ಬೇಕಾದರೆ ನೀವು ಒಂದು ವೇಲ್ ಕೂಡ ಮಾಡಿಸ್ಕೊಬೋದು. ಇನ್ಫ್ಯಾಕ್ಟ್ ನಾನು ಅವಳಿಗೆ ವೇಲ್ ಮಾಡೋಕ್ಕೆ ಹೇಳಿದ್ದೀನಿ, ಅವ್ರಿಗೆ ಕೊಟ್ಟಿಲ್ಲ. ಸೊ ಅದಕ್ಕೋಸ್ಕರ ಅದನ್ನು ಪೋಸ್ಟ್ ಮಾಡ್ತಿಲ್ಲ. ಒಂದು ವೇಲ್ ಕೂಡ ನೀವು ಸೈಡಲ್ಲಿ ಹಾಕೊಬೋದು. ಹಾಕಿ ಡಾಬೆಲ್ಲ ಹಾಕಿದ್ರೆ ಇದಕ್ಕೆ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಸೊ ನಾನು ಮದುವೆ ಮುಗಿಸ್ಕೊಂಡು ಅವಳದು ಔಟ್ಫಿಟ್ ಹೇಗೆ ಕಾಣಿಸ್ತಿತ್ತು ಅಂತ ಕೂಡ ಆ ಪಿಕ್ನ ಕೂಡ ನಿಮಗೆ ಪೋಸ್ಟ್ ಮಾಡ್ತೀನಿ. ಸೊ ಈ ಔಟ್ಫಿಟ್ ನಿಮಗೆ ಇಷ್ಟ ಆಗಿದ್ದಲ್ಲಿ ಪ್ಲೀಸ್ ಶೇರ್ ಮಾಡಿ, ಕಮೆಂಟ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.